ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾ ಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅದೇ ರೀತಿ ಈ ಡೈಲಿ ಸೇವೆ ಮೂಲಕ ದೇವರ ವಾಕ್ಯವನ್ನು ನೋಡುವ ಕೇಳುವ ಒಬ್ಬ ದೇವರ ಮಕ್ಕಳನ್ನು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭ ಕೋರುತ್ತೇನೆ, ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಮೇನ್. ಪ್ರೀತಿ ದೇವ್ರ ಮಕ್ಕಳೇ, ಈ ಡೈಲಿ ಡ್ರಿವನ್ ಸೇವೆ ಮೂಲಕ ಅನೇಕರು ಪ್ರತಿದಿನ ನೀವು ಬಿಡುಗಡೆ, ಅದ್ಭುತ, ಸೌಖ್ಯ, ಸಮಾಧಾನ, ರಕ್ಷಣೆಯನ್ನು ಹೊಂದಿಕೊಳ್ಳುವುದನ್ನು ನಾವು ನಂಬುತ್ತಿದ್ದೇನೆ. ಕಾರಣ ನಮ್ಮ ದೇವರು ಬಿಡುಗಡೆ ನಾಯಕನಾಗಿದ್ದಾನೆ. ಆತನು ನಮ್ಮ ಜೀವಿತದಲ್ಲಿ ನಾವು ಎದುರು ನೋಡುವ ಕಾರ್ಯದಲ್ಲಿ ನಮಗೆ ಬಿಡುಗಡೆ ಕೊಟ್ಟು ಅದ್ಭುತ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸುವ ದೇವರಾಗಿದ್ದಾರೆ. ಸರಿಪಿದ ಮಕ್ಕಳೇ, ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋದಕ್ಕೆ ಮುಂಚೆ ಸತ್ಯವೇದದಿಂದ ಒಂದು ವಾಕ್ಯನ ಓದಿ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸಲು ನಾನು ಕ್ರಿಸ್ತನಲ್ಲಿ ಆಸುಲನಾಗಿದ್ದೇನೆ. ನೀವು ಸತ್ಯವೇದದಲ್ಲಿ ಮೊದಲನೇ ಕೊರಿಂಥದವರ ಪತ್ರಿಕೆ 15ನೇ ಅಧ್ಯಾಯ 3ನೇ ವಾಕ್ಯ, 1 Corinthians 15:3, ಅಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ಇಲ್ಲಿ ದೇವ್ರ ವಾಕ್ಯ ನೋಡಿ, ಕ್ರಿಸ್ತನು ಅಂದರೆ ಯೇಸು ಸ್ವಾಮಿ ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು ಎಂಬುದಾಗಿ. ಹೌದು ಮಕ್ಕಳೇ, ನಮ್ಮ ಕರ್ತನಾದ ಯೇಸು, ನಮ್ಮ ದೇವರಾದ ಯೇಸು ಕ್ರಿಸ್ತನು 2000 ವರ್ಷಗಳ ಮುಂಚಿತವಾಗಿ ಇಡೀ ಪ್ರಪಂಚದ ಮಾನವ ಕುಲದ ಒಂದು ಪಾಪದ ನಿವೃತ್ತಿಗಾಗಿ, ಪಾಪದಿಂದ ಒಂದು ಬಿಡುಗಡೆಗಾಗಿ, ಪಾಪದಿಂದ ರಕ್ಷಣೆಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪೂರ್ತಿ ರಕ್ತವನ್ನು ಸುರಿಸಿ ನಮಗಾಗಿ ಪ್ರಾಣವನ್ನು ಕೊಟ್ಟು ಆ ಪಾಪವನ್ನು ಕ್ಷಮಿಸಿ ಆ ಪಾಪದ ಬಂಧನದಿಂದ ನಮ್ಮನ್ನು ಬಿಡಿಸಿದನು. ಆಮೇನ್. ಕಾರಣ ಇವತ್ತು ಕೂಡ ಅನೇಕ ಜನರು ಪಾಪದಲ್ಲಿ ಬಂಧಿಸಲ್ಪಟ್ಟಿದ್ದಾರೆ, ಪಾಪದಲ್ಲಿ ಕಟ್ಟಲ್ಪಟ್ಟಿದ್ದಾರೆ. ಅನೇಕರು ಪಾಪವನ್ನು ಮಾಡಬಾರ್ದು, ಪಾಪದಿಂದ ಆಚೆ ಬರಬೇಕು, ಪಾಪವನ್ನು ಬಿಟ್ಬಿಡಬೇಕು ಎಂಬುದಾಗಿ ಯೋಚಿಸಿದ್ರು ಕೂಡ ಆ ಪಾಪದಿಂದ ಆಚೆ ಬರೋಕ್ಕಾಗ್ತಿಲ್ಲ. ಕಾರಣ ಆ ಪಾಪ ಅನೇಕರನ್ನ ಕಟ್ಟಿಕ್ಕಿದೆ, ಬಂಧಿಸಿಕ್ಕಿದೆ. ನೋಡಿ, ಕೆಲವರು ಕುಡಿಕರು ಕೂಡ ನಾನು ಡ್ರಿಂಕ್ ಮಾಡಬಾರ್ದು, ಇನ್ಮೇಲೆ ಕುಡಿಬಾರ್ದು, ಇನ್ಮೇಲೆ ಸ್ಮೋಕ್ ಮಾಡಬಾರ್ದು, ಇನ್ಮೇಲೆ ನಾನು ಯಾವುದೇ ಒಂದು ಪಾಪದ ಕಾರ್ಯದಲ್ಲಿ ನಾನು ಇರಬಾರ್ದು ಎಂಬುದಾಗಿ ಯೋಚನೆ ಮಾಡ್ತೀನಿ. ಆದರೆ ನನಗೆ ಪಾಪದಿಂದ ಆ ಒಂದು ಕೆಟ್ಟ ಅಭ್ಯಾಸ, ಕೆಟ್ಟ ಒಂದು ಚಟದಿಂದ ನನ್ನಿಂದ ಆಚೆ ಬರೋಕ್ಕಾಗ್ತಿಲ್ಲ. ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ವಾಕ್ಯ ಹೇಳ್ಪಟ್ಟಿದೆ, ಕ್ರಿಸ್ತನು ನಮ್ಮ ಪಾಪ ನಿವಾರಣೆಗಾಗಿ ಸತ್ತನು ಎಂಬುದಾಗಿ. ಹೌದು ಮಕ್ಕಳೇ, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡೋದಕ್ಕಾಗಿ, ಪಾಪವನ್ನು ಕ್ಷಮಿಸೋದಕ್ಕಾಗಿ, ಪಾಪದಿಂದ ನಮ್ಮನ್ನು ರಕ್ಷಿಸೋದಕ್ಕಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ಆತನು ಸತ್ತನು. ಮಕ್ಕಳೇ, ಯೇಸು ಸ್ವಾಮಿನ ಯಾರೆಲ್ಲ ನಂಬ್ತಿರೋ, ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿಗೆ ಜಾಗ ಕೊಡ್ತಿರೋ, ಏಸಪ್ಪ ನನ್ನ ಪಾಪವನ್ನು ಕ್ಷಮಿಸು, ಏಸಪ್ಪ ನನ್ನ ಪಾಪದಿಂದ ಬಿಡಿಸು, ಏಸಪ್ಪ ನನ್ನ ಪಾಪದಿಂದ ನನ್ನ ಮೇಲಕ್ಕೆ ಎತ್ತು ಎಂಬುದಾಗಿ ನೀವು ಪ್ರಾರ್ಥಿಸುವುದಾದರೆ, ಯೇಸು ಸ್ವಾಮಿನ ನಂಬಿಕೆಯಿಂದ ನೀವು ಕೇಳುವುದಾದರೆ, ಖಂಡಿತ ಆ ಪಾಪದಿಂದ, ಆ ಪಾಪದ ಬಂಧನದಿಂದ, ಆ ಪಾಪದ ಕಟ್ಟುಗಳಿಂದ ಯೇಸು ನಿಮ್ಮನ್ನು ಕ್ಷಮಿಸುವುದು ಮಾತ್ರ ಅಲ್ಲ, ಆ ಪಾಪನ ಕಟ್ಟನ್ನು ಬಿಡಿಸಿ ಆತನ ಮಕ್ಕಳಾಗಿ, ಆತನ ಮಕ್ಕಳಾಗಿ ನಿಮ್ಮನ್ನು ಮಾರ್ಪಡಿಸಿ ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಪ್ರೀತಿ ದೇವ್ರ ಮಕ್ಕಳೇ, ಪಾಪದ ಸಂಬಳ ಮರಣ. ಪಾಪ ಮಾಡುವ ಆತ್ಮ ಸತ್ತೇ ಸಾಯುತ್ತದೆ. ಪಾಪಿಗಳು ದೇವರ ರಾಜ್ಯಕ್ಕೆ ಹೋಗಲಾರರು. ಪಾಪಿಗಳ ಪ್ರಾರ್ಥನೆಗೆ ದೇವರು ಕಿವಿಗೊಡುವುದಿಲ್ಲ. ಪಾಪಿಗಳ ಹೃದಯದಲ್ಲಿ ದೇವರು ವಾಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಡೈಲಿ ಸೇವೆಯ ಮೂಲಕ ಈ ವಾಕ್ಯವನ್ನು ಕೇಳುತ್ತಿರುವ ಪ್ರೀತಿಯ ಮಗನೇ, ಪ್ರೀತಿಯ ಮಗಳೇ, ಒಂದು ವೇಳೆ ಪಾಪದಲ್ಲಿದ್ದೀರಾ, ಪಾಪದಲ್ಲಿ ಕಟ್ಟಲ್ಪಟ್ಟಿದ್ದೀರಾ, ಪಾಪ ಎಂಬ ಬಂಧನ ನಿಮ್ಮನ್ನು ಕಟ್ಟಿಕ್ಕಿದೆಯಾ, ಇವತ್ತು ಯೇಸುವೇ ಆ ಶಿಲುಬೆಯಲ್ಲಿ
ತೂಗಲ್ಪಟ್ಟಂಥ ಯೇಸುವನ್ನು ನೋಡಿ, ಏಸಪ್ಪ ನನ್ನ ಪಾಪವನ್ನು ಕ್ಷಮಿಸು, ಏಸಪ್ಪ ನನ್ನ ಪಾಪವನ್ನು ಬಿಡಿಸು, ಏಸಪ್ಪ ನನ್ನ ಪಾಪದಿಂದ ಬಿಡುಗಡೆ ಕೊಟ್ಟು ನಿನ್ನ ಮಗನಾಗಿ ಮಾರ್ಪಡಿಸಿ, ನಿನ್ನ ಮಗಳಾಗಿ ಮಾರ್ಪಡಿಸಿ ನನ್ನನ್ನು ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸುವಾಗ ಯೇಸು ನಿಮ್ಮ ಪಾಪನ ಕ್ಷಮಿಸುವುದು ಮಾತ್ರ ಅಲ್ಲ, ನಿಮ್ಮ ಪಾಪದ ಬಂಧನಗಳನ್ನು ಕಟ್ಟುಗಳನ್ನು ಬಿಚ್ಚುವುದು ಮಾತ್ರ ಅಲ್ಲ, ಏಸಪ್ಪ ನಿಮ್ಮನ್ನು ಪಾಪವನ್ನು ತೊಳೆದು ಶುದ್ಧೀಕರಿಸಿ ಆತನ ಮಕ್ಕಳಾಗಿ ಮಾರ್ಪಡಿಸಿ ನಿಮ್ಮನ್ನು ಆಶೀರ್ವದಿಸುವೆನೋ. ಯಾವುದೇ ಪಾಪಿಯಾಗಿರ್ಬೋದು, ಎಷ್ಟು ದೊಡ್ಡ ಪಾಪವಾಗಿರ್ಬೋದು, ಯಾವ ಕಾಲದಲ್ಲಿ ನೀವು ಕಟ್ಟಲ್ಪಟ್ಟಿರ್ಬೋದು, ಇವಾಗ ಏಸಪ್ಪ ಎಂಬುದಾಗಿ ಸಿಲುವೆಯನ್ನು ತೂಗಲ್ಪಟ್ಟ ಯೇಸು ನೋಡಿ ಪ್ರಾರ್ಥಿಸ್ತೀರಾ, ಒಪ್ಪಿಸ್ಕೊಡ್ತೀರಾ, ಬಿಡುಗಡೆ ಹೊಂದ್ಕೊಳ್ತೀರಾ. ತಗಪ್ಪನಿ ತಂದೆಯೇ, ಈ ಒಳ್ಳೆ ಸಮಯಗ ಸ್ತೋತ್ರ ಮಾಡ್ತೀನಪ್ಪ. ಈ ಡೈಲಿ ಸೇವೆ ಮೂಲಕ ಯಾರೆಲ್ಲ ನಿಮ್ಮ ವಾಕ್ಯವನ್ನು ಕೇಳಿ, ಅಯ್ಯೋ ನಾನು ಕುಡಿತಾ ಇದ್ದೀನಿ, ಸ್ಮೋಕ್ ಮಾಡ್ತಾ ಇದ್ದೀನಿ, ಅನೇಕ ಪಾಪದಲ್ಲಿ ಬಿದ್ದೋಗಿದ್ದೀನಿ, ನನ್ನಿಂದ ಈ ಪಾಪ ಬಿಡೋಕ್ಕಾಗ್ತಿಲ್ಲ, ಈ ಪಾಪದಿಂದ ಆಚೆ ಬರೋಕ್ಕಾಗ್ತಿಲ್ಲ, ಎಷ್ಟು ಪ್ರಯತ್ನ ಪಟ್ಟರು ಕೂಡ, ಎಷ್ಟು ನಾನು ಪ್ರಯಾಸ ಪಟ್ಟರು ಕೂಡ ಈ ಪಾಪದಿಂದ ಆಚೆ ಆಗ್ತದೆ ಕಷ್ಟಪಡ್ತಿದ್ದರು. ಎಸಪ್ಪ ಈಗ ಸಿಲುವೆಯಲ್ಲಿ ನೋಡಿ ನಿಮ್ಮನ್ನು ಯಾರೆಲ್ಲ ಪ್ರಾರ್ಥಿಸ್ತಾರೋ, ಎಸಪ್ಪ ನನ್ನ ಪಾಪವನ್ನು ಕ್ಷಮಿಸು, ನನ್ನ ಪಾಪವನ್ನು ತೊಲಿ, ನನ್ನ ಪಾಪದಿಂದ ಬಿಡುಗಡೆ ಮಾಡುತ್ತಾ ಪ್ರಾರ್ಥಿಸ್ತಿದ್ದರು. ಅಷ್ಟು ಜನರ ಮೇಲೆ ನಿಮ್ಮ ರಕ್ತವನ್ನು, ಕಲ್ವಾರಿ ಸಿಲುವೆಯಲ್ಲಿ ಸುರಿಸಲ್ಪಟ್ಟಂಥ ನಿಮ್ಮ ಪರಿಶುದ್ಧವಾದ ರಕ್ತವನ್ನು ಅವ್ರ ಮೇಲೆ ಚಿಮುಕಿಸಿದೆ ಸಪ್ಪ. ಅವ್ರ ಪಾಪವನ್ನು ಕ್ಷಮಿಸು ಕರ್ತನೆ, ಅವರ ಪಾಪವನ್ನು ಬಿಡುಗಡೆ ಮಾಡಿ ಕರ್ತನೆ, ಪಾಪದ ಕಟ್ಟುಗಳಿಂದ ಪಾಪದ ಬಂಧನ ಬಿಡುಗಡೆ ಮಾಡಿ ನಿನ್ನ ಮಕ್ಕಳಾಗಿ ಮಾರ್ಪಡಿಸಿ ಅವ್ರನ್ನ ಆಶೀರ್ವದಿಸಪ್ಪ ಕರ್ತನೆ. ನಮ್ಮ ಪಾಪವನ್ನು ಕ್ಷಮಿಸಿ ನಿಮ್ಮ ಮಕ್ಕಳಾಗಿ ಮಾರ್ಪಡಿಸಿದ ರೀತಿಯಲ್ಲಿ ಈ ಪ್ರಾರ್ಥನೆ ಮಾಡುತ್ತಿರುವಂಥ ಅಪ್ಪ, ಪಾಪದ ಬಿಡುಗಡೆ ಎದುರು ನೋಡುವಂಥ ಒಂದೊಂದು ಮಕ್ಕಳನ್ನು ಬಿಡುಗಡೆ ಮಾಡಪ್ಪ. ಪಾಪವನ್ನು ಕ್ಷಮಿಸು ರಾಜ, ಆ ಪಾಪದ ಬಂದ ಬಿಡುಗಡೆ ಮಾಡಿ ಅವ್ರನ್ನ ಆಶೀರ್ವದಿಸು. ಆ ರೀತಿ ಮಾಡಿದಕ್ಕೆ ಸ್ತೋತ್ರ, ಜೀವನ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.